ಬೆಂಗಳೂರು ಸಮೀಪ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿಂದು ಉನ್ನತ ಮಟ್ಟದ ಸಭೆ ನಡೆಯಿತು. ಈ ವೇಳೆ ಸಚಿವ ಎಂಬಿ ಪಾಟೀಲ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ರಿತೇಶ್ ಕುಮಾರ್ ಸಿಂಗ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಸಂಬಂಧ ಈ ಹಿಂದೆ ಏನೆಲ್ಲ ಆಗಿತ್ತು ಎನ್ನುವ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿಮಾನ ನಿಲ್ದಾಣ ಸ್ಥಾಪನೆ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮಗಳಿಗೆ ತೊಂದರೆಯಾಗದಂತೆ ತಾಂತ್ರಿಕ ಸಾಧ್ಯತೆಯನ್ನು ಪರಿಶೀಲಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದರು. ಭೂಮಿಯ ಮೌಲ್ಯವೂ ಕಡಿಮೆ ಇರಬೇಕು, ಸರ್ಕಾರಕ್ಕೂ ಹೊರೆಯಾಗಬಾರದು, ಗ್ರಾಮಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಹುದ್ದೆಗಳು ಕಡಿಮೆ ಇರೋ ಕಡೆ ನೋಡಿ ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ತಕ್ಷಣಕ್ಕೆ ಈಗ ಆಲ್ಮೋಸ್ಟ್ ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸ್ ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳು ಯಾವ್ದು ತೆಗಿಬಾರ್ದು. ಇಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವ್ರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡಕ್ ಆಗ್ಬಾರ್ದು ಅಂತದನ್ನ ನೀವು ನೋಡಿ ಅಂತ ಹೇಳಿ.